ದೇವರ ರೂಪಗಳನ್ನು ಕೊಟ್ಟಿದ್ದೇನೆ. ಹೀಗೆ ಇನ್ನು ಬಿಟ್ಟೋದದ್ದು ಎರಡೇ, ತಿಥಿ ಆಯಿತು, ವಾರ ಆಯಿತು, ನಕ್ಷತ್ರ ಆಯಿತು, ಆನಂತರ ವರ್ಷ ಆಯಿತು, ಸಂವತ್ಸರ ಆಯಿತು, ಅಯನ ಆಯಿತು, ಮಾಸ ಆಯಿತು, ಋತು ಆಯಿತು. ಯೋಗ ಕಾರಣ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಲ್ಲಿ ಟ್ಯಾರಿಫಲ್ಲಿ ಹೇಳಿದರೆ, ಯೋಗಕ್ಕೆ ಇನ್ನೊಂದು ಹೆಸರು ಸಿಗುವುದಿಲ್ಲ. ದೇವತೆಗಳು ಸಿಗ್ತಾರೆ, ದೇವರು ಸಿಗ್ತಾರೆ, ಅದನ್ನು ಬರೆದಿದ್ದೇನೆ. ದೇವರು ಯಾರು ಅಂತ ಸಿಗುವುದಿಲ್ಲ, ಅದಕ್ಕೋಸ್ಕರ ಅದೇ ಹೆಸರಿನ ದೇವರು ಅಂತ ಅರ್ಥ ಚಿಂತನೆಗೆ. ದೇವತೆಗಳು ಸಿಗ್ತಾರೆ, ಕರಣಕ್ಕೆ ಇನ್ನೊಂದು ಹೆಸರು ಸಿಗ್ತದೆ, ಅದು ಸರಿ ಇಲ್ಲ. ಹಂದಿ ಮತ್ತೊಂದು ಇನ್ನೊಂದೆಲ್ಲ ಹೇಳ್ತಾರೆ, ಅದು ರೂಢಿಯಲ್ಲಿನ ಮಾತುಗಳು, ಅದಕ್ಕೆ ಪ್ರಮಾಣ ಸರಿಯಾಗಿ ಪ್ರಾಚೀನವಾದದ್ದಿಲ್ಲ. ಆದ್ದರಿಂದ ನಾನು ಕರಣಕ್ಕೆ ಹೆಸರು ಕೊಡಲಿಲ್ಲ. ದೇವತೆಗಳ ಪಟ್ಟಿ ಬಂದಿದೆ, ಅದನ್ನು ಪಟ್ಟಿಗಳನ್ನು ಮಾತ್ರ ಕೊಟ್ಟೆ. ಇದು ಎರಡೂ ಅಲ್ಲದೆ ಇನ್ನೊಂದು ಗಮ್ಮತ್ತು ಏನು ಕೇಳಿದರೆ, ಪಕ್ಷಕ್ಕೆ ಹೆಸರುಂಟು. ಚೈತ್ರ ಮಾಸದ ಶುಕ್ಲ ಪಕ್ಷಕ್ಕೆ ಹೆಸರು ಬೇರೆ, ಚೈತ್ರ ಮಾಸದ ಕೃಷ್ಣ ಪಕ್ಷಕ್ಕೆ ಹೆಸರು ಬೇರೆ. ನಾವಿವತ್ತು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಮಾತ್ರ ಕರಿತೇವೆ ಎಲ್ಲದಕ್ಕೂ. ತಿಂಗಳಿನಲ್ಲಿ ಆಯಾ ತಿಂಗಳಿನಲ್ಲಿ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಆಯಾ ಪಕ್ಷಕ್ಕೆ ಪ್ರತ್ಯೇಕವಾದ ಹೆಸರುಂಟು, ಇಲ್ಲಿ ಪಟ್ಟಿ ಮಾಡಿದ್ದೆ. ಆದ್ದರಿಂದ ಶುಕ್ಲ ಪಕ್ಷದ 12 ಹೆಸರುಗಳು ಪವಿತ್ರ, ಪವೈಶ್ಯನ್, ಭೂತ, ಮೇಧ್ಯ, ಯಶಸ್ ಅಂತ ಹೇಳಿಕೊಂಡು, ಹಾಗೆ ಕೃಷ್ಣ ಪಕ್ಷದ 12 ಹೆಸರುಗಳು ಇಲ್ಲಿ ಹಾಕಿದ್ದೇನೆ. ಇದು ಪಕ್ಷದ ಹೆಸರು, ಎಲ್ಲ ಪಕ್ಷ ಕಾಮನ್ ಮಾಡಲಿಕ್ಕಿಲ್ಲ. ಆಯಾ ತಿಂಗಳಿನ ಆಯಾ ಪಕ್ಷ, ನೆಕ್ಸ್ಟ್ ಆಯಾ ತಿಂಗಳಿನ ಪಕ್ಷ ಪ್ರತಿ ಪಕ್ಷದ ಹೆಸರುಗಳು. ಹಾಗೆ ಯೋಗಗಳು ವಿಷ್ಕಂಬ, ಪ್ರೀತರ, ಆಯುಷ್ಮಾನ್, ಸೌಭಾಗ್ಯ, ಅದೇ ದೇವರ ಹೆಸರುಗಳು ಅಂತೇಳಿ ದೇವತೆಗಳ ಪಟ್ಟಿ ಕೊಟ್ಟಿದ್ದೇನೆ. ದೇವರು ಸಿಗುವುದಿಲ್ಲ. ಕರಣಗಳಿಗೆ ದೇವತೆಗಳನ್ನು ಕೊಟ್ಟಿದ್ದೆ, ದೇವರದೇ ಭವ, ಬಾಲವ, ಕೌಲವ ಅಂತಲೇ ಕರೀಲಿಕ್ಕೆ. ಹೀಗಾಗಿ ಇಡೀ ಸಮಗ್ರ ರುದ್ರದೇವರನ್ನೇ ಹೇಳುವುದುಂಟು 11 ಕರಣಕ್ಕೆ. ಅದಲ್ಲದೆ ಪ್ರತ್ಯೇಕವಾದ ದೇವತೆಗಳಿದ್ದಾರೆ ಎನ್ನುವುದನ್ನು ಪಟ್ಟಿ ಮಾಡಿ ತೋರಿಸಿದ್ದೇನೆ. ಹೀಗೆ ಸುಮಾರು ಚಿಂತನೆಗಳಿವೆ. ವಿಶೇಷವಾದ ಚಿಂತನೆಗಳ ಜೊತೆಯಲ್ಲಿ ನಾವು ಇವರನ್ನೆಲ್ಲ ಕಲೀಲಿಕ್ಕೆ ಬರ್ತದೆ. ಇದೊಂದು ಸರ್ತಿ ಪಟ್ಟಿ ನೋಡಿದರೆ ಮತ್ತೆ ಯೂಟ್ಯೂಬಲ್ಲಿ ನಿಮಗೆ ಯಾವತ್ತು ಅದನ್ನು ಕದೀಲಿಕ್ಕೆ ಬರ್ತದೆ, ಕಲೀಲಿಕ್ಕೂ ಬರ್ತದೆ, ಎರಡೂ ಸಹ ಆಗ್ತದೆ. ಹಾಗಾಗಿ ಸುಮಾರು ಹೊತ್ತು ತೋರಿಸಲಿಲ್ಲ ಅಂತ ಯೋಚನೆ ಮಾಡಿದ್ರು, ಸಮಯದ ಅಭಾವಕ್ಕಾಗಿ ಅದನ್ನು ಅಂದು ಕೊಟ್ಟ ನಂತರ ಮತ್ತೆ ಮಾತಾಡಲಿಕ್ಕಿಲ್ಲ. ಹಾಗಾಗಿ ಅದನ್ನು ಕೊಟ್ಟಿದ್ದೇನೆ, ಮತ್ತು ಅಲ್ಲಿ ಕಲೀರಿ ಅಂತ ಕೊಟ್ಟಿದ್ದೇನೆ, ಇರಲಿ.